ಲೇಡೀಸ್ ಅಂಡ್ ಜೆಂಟಲ್ಮ್ಯಾನ್, ದೇಶದಾದ್ಯಂತ ಕುತೂಹಲ ಮೂಡಿಸಿದಂಥ ಧರ್ಮಸ್ಥಳದ ಬಂಗ್ಲೆಗುಡ್ಡದಲ್ಲಿ ಪತ್ತೆಯಾದ ಅಸ್ಥಿಪಂಜರಗಳ ಬಗ್ಗೆ ಹೊಸ ಅಪ್ಡೇಟ್ ಸಿಕ್ಕಿದೆ. ಎಸ್ಐಟಿ ಅಸ್ಥಿಪಂಜರಗಳ ಸಂಪೂರ್ಣ ಮಾಹಿತಿಯನ್ನು ಕಲೆ ಹಾಕ್ತಾ ಇದ್ದು, ಸದ್ಯ ಹೊಸ ರಿಪೋರ್ಟ್ ಪ್ರಕರಣಕ್ಕೆ ಟ್ವಿಸ್ಟ್ ನೀಡಿದೆ. ಅದೇನು ಅಂತ ನೋಡ್ಕೊಂಡು ಬರೋಣ ಬನ್ನಿ. ವೀಕ್ಷಕರೇ, ನೆಲ ಜಲ ಭಾಷೆಗಾಗಿ ಪ್ರಾಮಾಣಿಕ ಪತ್ರಿಕೋದ್ಯಮ. ನೀವು ನೋಡ್ತಾ ಇದ್ದೀರಾ ಫೋಕಸ್ ಟಿವಿ. ನಾನು ರೂಪಲತಾ. ಧರ್ಮಸ್ಥಳದ ಬಂಗ್ಲೆಗುಡ್ಡದಲ್ಲಿ ಸಿಕ್ಕ ಅಸ್ಥಿಪಂಜರಗಳ ಪ್ರಕರಣದಲ್ಲಿ ಮತ್ತೊಂದು ಬೆಳವಣಿಗೆ ನಡೆದಿದೆ. ಬಂಗ್ಲೆಗುಡ್ಡದಲ್ಲಿ ಸಿಕ್ಕ 7 ಅಸ್ಥಿಪಂಜರಗಳನ್ನ ವಿಶೇಷ ತನಿಖಾ ತಂಡ ಎಫ್ಎಸ್ಎಲ್ಗೆ ರವಾನೆ ಮಾಡಿತ್ತು. ಇದರ ಡಿಎನ್ಎ ರಿಪೋರ್ಟ್ ಸಿದ್ಧವಾಗಿದ್ದು, ಅಸ್ಥಿಪಂಜರಗಳು ಯಾರಿಗೆ ಸೇರಿದ್ದು ಎಂಬ ಬಗ್ಗೆ ತನಿಖೆ ಮುಂದುವರೆದಿದೆ. ಅಸ್ಥಿಪಂಜರಗಳ ಬಗ್ಗೆ ಯಾವುದೇ ಮಾಹಿತಿ ಇಲ್ಲದ ಕಾರಣ ಇದೀಗ ಎಸ್ಐಟಿ ತಂಡ ಧರ್ಮಸ್ಥಳದಲ್ಲಿ ಕಾಣೆಯಾದವರ ಸಂಬಂಧಿಕರು, ಪೋಷಕರ ಡಿಎನ್ಎಯನ್ನ ಸಂಗ್ರಹಿಸ್ತಾ ಇದೆ ಎನ್ನಲಾಗಿದೆ. ಯಾರ ಡಿಎನ್ಎ ಅಸ್ಥಿಪಂಜರಕ್ಕೆ ಮ್ಯಾಚ್ ಆಗುತ್ತೆ ಎಂಬ ಮಾಹಿತಿ ಪಡೆಯೋದಕ್ಕೆ ಎಸ್ಐಟಿ ಡಿಎನ್ಎ ಕಲೆ ಹಾಕ್ತಾ ಇದೆ. ಹಾಗೊಂದು ವೇಳೆ ಅಸ್ಥಿಪಂಜರಗಳ ಡಿಎನ್ಎ ಮ್ಯಾಚ್ ಆದ್ರೆ ಆ ವ್ಯಕ್ತಿಯ ಸಾವು ಹೇಗೆ ಸಂಭವಿಸಿರಬಹುದು? ಅದು ಮಹಿಳೆಯ ಅಸ್ಥಿಪಂಜರವೇ ಅಥವಾ ಪುರುಷನ ಮೂಳೆಗಳೇ ಎಂಬ ಬಗ್ಗೆ ತನಿಖೆ ಮಾಡಲಾಗುತ್ತೆ. ಬಳಿಕ ಸಾವನ್ನಪ್ಪೋದಕ್ಕೆ ಕಾರಣ ಏನು ಎಂಬ ಬಗ್ಗೆ ಮಾಹಿತಿಯನ್ನ ಪಡೆಯಲಾಗುತ್ತೆ. ಆತ್ಮಹತ್ಯೆ, ಕೊಲೆ, ಆಕ್ಸಿಡೆಂಟ್ ಯಾವುದರಿಂದ ಸಾವನ್ನಪ್ಪಿರಬಹುದು ಎಂಬುದು ತಿಳಿಯಲಾಗುತ್ತೆ. ಇನ್ ಕೇಸ್ ಅದು ಮಹಿಳೆಯ ಮೂಳೆಗಳಾದ್ರೆ ಸಾವಿಗೂ ಮುನ್ನ ಅತ್ಯಾಚಾರ ನಡೆದಿತ್ತಾ ಎಂಬ ಬಗ್ಗೆ ಎಸ್ಐಟಿ ತನಿಖೆ ನಡೆಸಲಿದೆ. ಒಟ್ನಲ್ಲಿ ಎಸ್ಐಟಿ ತಂಡ 74 ಅಸಹಜ ಸಾವುಗಳ ಬಗ್ಗೆ ಕಂಪ್ಲೀಟ್ ಮಾಹಿತಿಯನ್ನ ಕಲೆ ಹಾಕ್ತಾ ಇದ್ದು, ತನಿಖೆಯ ಬಳಿಕವಷ್ಟೇ ಸತ್ಯಾಸತ್ಯತೆಗಳು ತಿಳಿದು ಬರಬೇಕಿದೆ. ಇವಿಷ್ಟು ಈ ಹೊತ್ತಿನ ಸ್ಪೆಷಲ್ ರಿಪೋರ್ಟ್. ನೆಲ ಜಲ ಭಾಷೆಗಾಗಿ ನೋಡ್ತಾ ಇರಿ ಫೋಕಸ್ ಟಿವಿ.